ಹುಬ್ಬಳ್ಳಿ ಗಲಭೆಕೋರರ ಕೇಸ್ ವಾಪಸ್ ವಿಚಾರ. ಹುಬ್ಬಳ್ಳಿ ಗಲಭೆಕೋರರ ಮೇಲೆ ಕೇಸ್ ಏನು ಬಿದ್ದಿತ್ತು ಅದನ್ನು ವಾಪಸ್ ಪಡೆಯೋದಕ್ಕೆ ಹೊರಟಿತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಅದೇ ಪೊಲೀಸ್ ಸ್ಟೇಷನ್ ಮೇಲೆಲ್ಲ ಅಟ್ಯಾಕ್ ಮಾಡಿದ್ದಾರಲ್ಲ ಆ ಕೇಸು. ಈಗ ಸರ್ಕಾರಕ್ಕೆ ಭಾರೀ ಹಿನ್ನಡೆಯಾಗಿದೆ. ಯಾಕೆ ಅಂತಂದರೆ 43 ಕ್ರಿಮಿನಲ್ ಕೇಸ್ ಹಿಂಪಡೆಯುವ ಸರ್ಕಾರದ ಕ್ರಮಕ್ಕೆ ನೋ ಅಂತ ಹೇಳಿದೆ ಹೈಕೋರ್ಟ್. ಅಕ್ಟೋಬರ್ 15, 2024 ಆದೇಶ ಏನಿತ್ತು ಅದನ್ನು ರದ್ದುಪಡಿಸಿದೆ. ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಈ ರೀತಿ ಕೇಸ್ಗಳನ್ನು ವಾಪಸ್ ಪಡಿತಕ್ಕಂಥದ್ದು ತಪ್ಪು, ಈ ಗಲಭೆಕೋರರಿಗೆ ನಾವೇ ಪ್ರಚೋದನೆ ಕೊಟ್ಟಂತಾಗುತ್ತೆ ಅಂತ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಅದನ್ನು ಒಪ್ಪಿಕೊಂಡಿದೆ ಕೋರ್ಟು. ಹಾಗಾಗಿ 2024 ಅಕ್ಟೋಬರ್ 15 ಆದೇಶವನ್ನು ರದ್ದುಪಡಿಸಿದೆ. ಯಾವ ಕೇಸನ್ನು ವಾಪಸ್ ಪಡೆಯುವಂತಿಲ್ಲ. ಇದು ಸರ್ಕಾರಕ್ಕೆ ಮುಜುಗರ ಮತ್ತು ಹಿನ್ನಡೆ, ಜೊತೆಗೆ ಬಿಜೆಪಿಗೆ ಕಾಂಗ್ರೆಸ್ ವಿರುದ್ಧ ಇನ್ನೊಂದು ಅಸ್ತ್ರ ಸಿಕ್ಕಂತಾಯಿತು. ಸದ್ಯಕ್ಕಂತೂ ಕರ್ನಾಟಕ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. 43 ಕ್ರಿಮಿನಲ್ ಕೇಸ್ಗಳನ್ನು ಹಿಂಪಡೆಯೋದಕ್ಕೆ ಹೊರಟಿತ್ತು ಸರ್ಕಾರ. ಆ ಆದೇಶವನ್ನು ಈಗ ರದ್ದುಪಡಿಸಿದೆ ಹೈಕೋರ್ಟ್. ಎಲ್ಲರ ಕೇಸ್ಗಳು ಕೂಡ ಮುಂದುವರಿಬೇಕು, ವಿಚಾರಣೆಯಾಗಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈ ಹಿಂದಿನ ಕೋರ್ಟ್ ಆದೇಶ ಏನಿತ್ತು, ಈಗ ಅದು ರದ್ದುಪಡಿಸಿ ಕೊಟ್ಟಿರುವಂತಹ ಕಾರಣಗಳು ಏನು? ಅರವಿಂದ್, ಈ ಹಿಂದೆ ಯಾವುದೇ ರೀತಿಯ ಕೋರ್ಟ್ನ ಆದೇಶಗಳು ಕೂಡ ಇರಲಿಲ್ಲ. ಯಾಕೆಂದ್ರೆ 43 ಕ್ರಿಮಿನಲ್ ಪ್ರಕರಣಗಳಂತೂ ಕ್ರಿಮಿನಲ್ ಪ್ರಕರಣವನ್ನ ಕೈ ಬಿಡಬೇಕು ಅಂತೇಳಿ ರಾಜ್ಯ ಸರ್ಕಾರವೇ ಒಂದು ತೀರ್ಮಾನವನ್ನ ಮಾಡಿತ್ತು. ಅದರಲ್ಲಿ ಅದು ಸಂಘಟನಾ ಹೋರಾಟಗಾರರಿರುವುದು ಮತ್ತು ಕೆಲ ರಾಜಕಾರಣಿಗಳ ವಿರುದ್ಧ ಇದ್ದಂತ ಪ್ರಕರಣ, ಅದನ್ನ ಅಕ್ಟೋಬರ್ 10, 2024 ರದ್ದು ಮಾಡಿ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿತ್ತು. ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಗಿರೀಶ್ ಭಾರದ್ವಾಜ್ ಅಂತೇಳಿ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಈ ರೀತಿಯಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನ ರಾಜ್ಯ ಸರ್ಕಾರ ಕೈ ಬಿಡುವಂತದ್ದು ಸೂಕ್ತವಾದ ಕ್ರಮ ಅಲ್ಲ. ಆ ಕ್ರಮವನ್ನ ವಿರೋಧಿಸಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾ ಇದ್ದೀನಿ ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿದಂತ ಸಿಜೆ ಪೀಠ, ಅಂದ್ರೆ ಕರ್ನಾಟಕ ಹೈಕೋರ್ಟ್ ನ ಮುಖ್ಯ ಪೀಠ ಏನಿತ್ತು, ಮುಖ್ಯ ಪೀಠ ಇವತ್ತು ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ವಜಾಗೊಳಿಸುವ ಮೂಲಕ ಆ ಕ್ರಿಮಿನಲ್ ಪ್ರಕರಣಗಳ ಏನು ವಿಚಾರಣೆ ನಡೀಬೇಕು, ವಿಚಾರಣೆನ ನಡೆಸಿ ತನಿಖೆಯನ್ನ ಮಾಡ್ಬೇಕು ಅಂತೇಳಿ ಆದೇಶವನ್ನ ಮಾಡಿದೆ. ಈ ಮೂಲಕ ರಾಜ್ಯ ಸರ್ಕಾರದ ಏನೋ ಆದೇಶ ಏನಿತ್ತು ಆದೇಶಕ್ಕೆ ತಡೆ ಬಿದ್ದಿರುವಂತದ್ದು. ಈ ಮೂಲಕ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ. ಆ ಪ್ರಕರಣಗಳು ಮುಂದುವರಿಬೇಕು ಅಂತೇಳಿ ಈಗ ಸೂಚನೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ಹಿನ್ನಡೆ ಆಗಿರುವಂತದ್ದು. ಹಿನ್ನಡೆ ಜೊತೆಗೆ ಒಂದು ಮುಜುಗರದ ಸನ್ನಿವೇಶ ಅಲ್ವಾ? ಯಾಕೆಂತಂದ್ರೆ ಮುಸ್ಲಿಂ ತುಷ್ಟೀಕರಣವನ್ನ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯವರು ಇವ್ರ ಮೇಲೆ ಯಾವಾಗ್ಲೂ ಗೂಬೆ ಕೂರಿಸ್ತಾ ಇರ್ತಾರೆ. ಅದಕ್ಕೆ ತಕ್ಕನಾಗಿ ಈಗ ಹೈಕೋರ್ಟ್ ಆದೇಶ ಕೂಡ ಬಂದಿದೆ. ಖಂಡಿತ ಅರವಿಂದ್, ಯಾಕಂದ್ರೆ ಕೆಲವೊಂದು ಬಾರಿ ರಾಜ್ಯ ಸರ್ಕಾರಗಳು ಮಾಡುವಂತದ್ದು ಆ ಸರ್ಕಾರ ಬಂದ ಸಂದರ್ಭದಲ್ಲಿ ಅವರು ಯಾರನ್ನ ಓಲೈಕೆ ಮಾಡ್ತಾರೆ ಆ ಓಲೈಕೆ ಮಾಡುವಂತದ್ದು ಇರ್ಬೋದು, ಮತ್ತು ಅವರ ಆ ಪಕ್ಷದಲ್ಲಿದ್ದಂತ ರಾಜಕಾರಣಿಗಳ ವಿರುದ್ಧ ಇರುವಂತ ಕ್ರಿಮಿನಲ್ ಪ್ರಕರಣಗಳಿರುತ್ತೆ ಅದನ್ನ ಕೈ ಬಿಡುವಂತ ಒಂದಷ್ಟು ಕೆಲಸಗಳನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಆ ರೀತಿ ಮಾಡುವಂತ ವಿಚಾರಗಳೇನಿರುತ್ತೆ ಆ ವಿಚಾರಗಳಿಗೆ ಮುಜುಗರವನ್ನ ಈಗ ಉಂಟಾಗಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರದ ಹಿನ್ನಡೆ ಜೊತೆಗೆ ಮುಜುಗರವನ್ನ ಅನುಭವಿಸುವಂತ ಪರಿಸ್ಥಿತಿಗಳು ಬಂದಿದೆ. ಜೊತೆಗೆ ಹೈಕೋರ್ಟ್ ಸ್ಪಷ್ಟವಾದ ಒಂದು ನಿರ್ದೇಶನ ಕೊಟ್ಟಿರುವಂತದ್ದು, ಈ ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ಕ್ರಮವನ್ನ ಕೈಗೊಳ್ಳಬಾರದು. ಅಂದ್ರೆ ಕೈಗೊಳ್ಳುವಂತ ಮುನ್ನ ಯಾವ ರೀತಿಯ ಮಾನದಂಡಗಳನ್ನ ಪಾಲನೆಯನ್ನ ಮಾಡ್ಬೇಕು ಆ ಪಾಲನೆಯನ್ನ ಮಾಡುವಂತದ್ರಲ್ಲಿ ಸರ್ಕಾರಗಳು ಎಚ್ಚರಿಕೆಯನ್ನು ವಹಿಸಬೇಕು. ಅಂದ್ರೆ ಬೇರೆ ಪ್ರಕರಣಗಳಾಗಿರ್ತವೆ, ಈಗ ಹೋರಾಟಗಾರರು ಮಾಡಿರ್ತಾರೆ, ಅಂತ ಸಂದರ್ಭದಲ್ಲಿ ಆಗುವಂತ ಪ್ರಕರಣಗಳೇನಿರುತ್ತೆ ಅದನ್ನ ಕೈ ಬಿಡಬಹುದು. ಅಂದ್ರೆ ಅದು ನಾಡು ನುಡಿ ಜಲ ವಿಚಾರಕ್ಕೆ ಮಾಡುವಂತ ಪ್ರತಿಭಟನೆಗಳಿರ್ಬೋದು. ಆದ್ರೆ ಈ ಕ್ರಿಮಿನಲ್ ಪ್ರಕರಣಗಳಂತೆ ಕ್ರಿಮಿನಲ್ ಪ್ರಕರಣವನ್ನ ಹಿಂಪಡೆಯುವ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡಗಳನ್ನ ಫಾಲೋ ಮಾಡ್ಬೇಕು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ತಮ್ಮ ಎಲ್ಲ ಮಾಹಿತಿಗಾಗಿ ಮುರಳಿ ಧನ್ಯವಾದ. ಸೊ ಯಾವ ಕೇಸ್ಗಳನ್ನ ಹಿಂಪಡೆಯಬೇಕು, ಯಾವುದನ್ನ ಪಡೆಯಬಾರದು ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಿರಬೇಕು. ಕ್ರಿಮಿನಲ್ ಕೇಸ್ಗಳನ್ನ ಅಲ್ಲ. ಇಲ್ಲಿ ಇವರು ದೊಂಬಿ ಎಬ್ಸಿತ್ತು. ನಾಡು ನುಡಿ ಜಲ ನೆಲ ಈ ವಿಚಾರಕ್ಕೆ ಹೋರಾಟಗಾರರ ಆವಾಗ ಬೇಕಾದ್ರೆ ಕೈ ಬಿಡಬಹುದು ಅಂತ.